ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಹಿಂದಿನ ವಿಡಿಯೋದಲ್ಲಿ ನಾವು ನ್ಯೂ ಲೈಟ್ ಹೌಸ್ ಮತ್ತು ಆರೋವಿಲ್ ಹೋಗಿದ್ದು ನೋಡಿರ್ತೀರ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೇ ಡೇ 1 ಡೇ 2 ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೊದಲು ಆ ವಿಡಿಯೋಸ್ ಚೆಕ್ಔಟ್ ಮಾಡಿ. ನಾವೀಗ ನ್ಯೂ ಲೈಟ್ ಹೌಸಿಂದ ಬೆಸಿಲಿಕಾ ಆಫ್ ಸ್ಯಾಕ್ರೆಡ್ ಹಾರ್ಟ್ ಆಫ್ ಜೀಸಸ್ ಚರ್ಚಿಗೆ ಹೋಗ್ತಾಯಿದ್ದೀವಿ. ಟೋಟಲ್ ಇವತ್ತಿನ್ನೂ 2 ಚರ್ಚ್ ಕವರ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಇನ್ನೊಂದು ಚರ್ಚು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಕೆಥೆಡ್ರಲ್ ಅಂತ. ಇದೆರಡು ಚರ್ಚ್ನ ಕವರ್ ಮಾಡ್ಕೊಂಡು ರೂಮಿಗೆ ಹೋಗ್ಬೇಕು. ಟೈಮ್ ಇನ್ನು 3 ಗಂಟೆ ಅಷ್ಟೇ. 2 ಚರ್ಚ್ನ ಕವರ್ ಮಾಡೋಕ್ಕೆ 1 ಅವರ್ ಸಾಕು ಅನಿಸುತ್ತೆ. ನ್ಯೂ ಲೈಟ್ ಹೌಸಿಂದ ಚರ್ಚ್ 1.5 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು, ಜಾಸ್ತಿ ದೂರ ಏನಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ತುಂಬ ಸರಿ ಹೇಳ್ತೀನಿ, ಆದರೆ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ. ಆ ಥರ ಮಾಡಬೇಡಿ, ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಪಾಂಡಿಚೇರಿಯಲ್ಲಿ ಟೋಟಲ್ 3 ಫೇಮಸ್ ಚರ್ಚ್ ಇದ್ದಾವೆ. ನಾನು 2 ಇವತ್ತು ಕವರ್ ಮಾಡ್ತೀನಿ. ಇನ್ನೊಂದು ನಾಳೆ ಬೆಳಗ್ಗೆ ಒಂದು ಚರ್ಚ್ ಮತ್ತು ಇನ್ನೊಂದು ಟೆಂಪಲ್ ಒಂದಿದೆ, ಅದೆರಡನ್ನೂ ಕವರ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಇವತ್ತು ಸಂಜೆ ಸ್ವಲ್ಪ ಇನ್ನೊಂದು ಸಾರಿ ಈಡನ್ ಬೀಚಿಗೆ ಹೋಗಿ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ. ಸೊ ಅದಕ್ಕೆ ಅಂತಲೇ ಬೇಗ ಮುಗಿಸ್ತಾ ಇದ್ದೀವಿ ಇವತ್ತು. ಈಡನ್ ಬೀಚ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದನ್ನು ಚೆಕ್ಔಟ್ ಮಾಡಿ. ಸಖತ್ತಾಗಿದೆ. ಇನ್ನೇನು ಚರ್ಚ್ ಹತ್ರನೇ ಬಂದೆ ನೋಡಿ. ಅಲ್ಲಿಂದ 5 ನಿಮಿಷ ಅಷ್ಟೇ ನ್ಯೂ ಲೈಟ್ ಹೌಸಿಂದ. ಚರ್ಚ್ ಆಪೋಸಿಟೇ ನಿಮಗೆ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಇದೆ. ಹೋಗೋಣ, ಒಳಗೆ ಹೋಗೋಣ. ಚರ್ಚ್ ಒಳಗೆ ಓಪನ್ ಇದೆ. ಬೆಸಿಲಿಕಾ ಆಫ್ ಸ್ಯಾಕ್ರೆಡ್ ಹಾರ್ಟ್ಸ್ ಆಫ್ ಜೀಸಸ್ ಚರ್ಚ್ ನೋಡ್ಕೊಂಡು ಈಗ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಕೆಥೆಡ್ರಲ್ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇದು ಜಾಸ್ತಿ ದೂರ ಏನಿಲ್ಲ ಈ ಚರ್ಚಿಂದ, ಅದು 1 ಕಿಲೋಮೀಟ್ರ್ ಅಷ್ಟೇ. ಏನು ಒಂದು 20 ನಿಮಿಷ ಸಾಕು ನಿಮಗೆ ಚರ್ಚ್ ನೋಡೋಕ್ಕೆ. ಮ್ಯಾಕ್ಸಿಮಮ್ ಅಂದರೆ ಒಂದು ಚರ್ಚ್ ನೋಡೋಕ್ಕೆ ನಿಮಗೆ ಅರ್ಧ ಗಂಟೆ ಟೈಮ್ ಸಾಕು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಪಾಂಡಿಚೇರಿಯಲ್ಲಿ ಕ್ರೌಡ್ ಜಾಸ್ತಿ ಆಗಿದೆ. ವೀಕೆಂಡ್, ನಾವು ಶುಕ್ರವಾರ ಬಂದಾಗ ಇಷ್ಟೆಲ್ಲ ಜನ ಇರಲಿಲ್ಲ, ಬಟ್ ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಹಾಂ,
ಚರ್ಚ್ ಹತ್ರ ಬಂದಿದ್ದೀವಿ. ಅವರ್ ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಕೆಥಡ್ರಲ್ ಅಂತೆ. ಏನೋ ಪ್ರೇಯರ್ ಆಗ್ತಾಯಿದೆ ಅನಿಸುತ್ತೆ. ಚರ್ಚ್ ಒಳಗೆ ಪ್ರೇಯರ್ಸ್ ನಡೀತಾ ಇದೆ. ಸೊ ಹಂಗಾಗಿ ನಾವು ಚರ್ಚ್ ಒಳಗೇನು ಹೋಗಲಿಲ್ಲ. ನಮಗೆ ಗೊತ್ತಿಲ್ಲ ಏನು ಅಂತ ಐಡಿಯಾ ಇಲ್ಲ, ಮತ್ತು ಅರ್ಧದಲ್ಲಿ ಎದ್ದು ಬರ್ಬೋದಾ ಇಲ್ಲ ಅಂತ. ಸೊ ಹಾಗಾಗಿ ನಾವು ಒಳಗೇನು ಹೋಗೋಕ್ಕೆ ಹೋಗಿಲ್ಲ ಚರ್ಚ್ ಒಳಗೆ. ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಕೆಥಡ್ರಲ್ ಚರ್ಚ್ ಅದನ್ನು ನೋಡಿದ್ದೀವಿ. ಒಂದು 10 ನಿಮಿಷ ಅಷ್ಟೇ. ಒಳಗೇನೋ ಪ್ರೇಯರ್ ನಡೀತಾಯಿತ್ತು, ಒಳಗೆ ಹೋಗಲಿಲ್ಲ. ಸೊ 2 ಚರ್ಚ್ನು ಕವರ್ ಮಾಡಿದ್ದೀನಿ. ಈಗ ವಾಪಸ್ ರೂಮ್ ಕಡೆ ಹೋಗ್ತಾಯಿದ್ದೀನಿ. ರೂಮಿಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಈಡನ್ ಬೀಚ್ ಕಡೆ ಹೋಗ್ಬೇಕು. ಈಡನ್ ಬೀಚಿಗೆ ಹೋಗೋದೇನು ವೀಡಿಯೋ ಮಾಡಲ್ಲ, ಅದನ್ನು ಮೊದಲೇ ಮಾಡಿದ್ದೀನಿ ವೀಡಿಯೋ. ಸೊ ಹಾಗಾಗಿ ಅದನ್ನು ಮತ್ತೊಂದು ಸರಿ ಏನು ಕವರ್ ಮಾಡಲ್ಲ. ಯಾರು ಈಡನ್ ಬೀಚ್ ವಿಡಿಯೋ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಪ್ಲೇ ಲಿಸ್ಟು. ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿದೆ ಈಡನ್ ಬೀಚ್. ಅದಕ್ಕೆ ಇನ್ನೊಂದು ಸಾರಿ ಹೋಗ್ತಾಯಿದ್ದೀವಿ ನಾವು. ಟೈಮ್ 10 ಗಂಟೆ ಆಗಿದೆ. ಊಟ ಮಾಡ್ಕೊಂಡು ವಾಪಸ್ ರೂಮಿಗೆ ಬಂದಿದ್ದೀನಿ. ಇಲ್ಲಿಗೆ ನಮ್ಮದು ಪಾಂಡಿಚೇರಿಯಲ್ಲಿ 3ನೇ ದಿನ ಮುಗಿತಾ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಎಲ್ಲರೂ ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.